So, good morning again, everyone. So, today we are going to discuss the very important concept. So, that is the factors on which the resistance of the conductor depends. So, this is asked in your regular question papers. That is for 2 months, 3 months. They were asked you the question: the factors on which the resistance of the conductor depends, and the introduction to resistivity. Okay, so these are the small concept that today we are going to deal with. And in your CET classes, NEET classes, and also they are using, there will be the problems based on these concepts, the concept of resistivity and the concept of the resistance, on the factors on which the resistance of the conductor depends. Okay, so now, on what factors the resistance of the conductor depends? So resistance of the conductor ಯಾವ factors ಮೇಲಂಗೆ depend ಆಗುತ್ತೆ. Okay, so while writing ನಾ ಇಲ್ಲಿ notes ಅನ್ನ ಕೊಡ್ತಾ ಇದ್ದೀನಿ, you can take it as a screenshot. So screenshot ಅನ್ನ ತಗೊಂಡು you can write it down. Okay, so I mentioned here clearly all the concept here. Okay, the factors on which the resistance of the conductor depends are: the first one, the length of the conductor. So 3 marks ಗೆ they have asked you the questions. Okay, 3 marks ಗೆ ಇದನ್ನ ಕೇಳಿದಾನೆ. So mention the factors on which the resistance of the conductor depends. The first is the resistance of the conductor depends on length of the conductor. Second one, it depends on the area of the conductor. Third one, it is depend on the nature of the conductor. And fourth one is the temperature of the conductor. So these are the factors on which the resistance of the conductor depends. Now the question arises: how the resistance of the conductor depends on these factors. ಈ factors ಮೇಲೆ ಹೇಗೆ ನನಗೆ resistance of the conductor ನನಗೆ depends ಆಗುತ್ತೆ ಅನ್ನೋದಕ್ಕೆ ನಾವೇನ್ ಮಾಡಬೇಕು, ಅದನ್ನ ಕಲಿಬೇಕಾಗುತ್ತೆ. So last class, while I am discussing, I have given some introduction to this concept. There I have told you one bus or a car is moving on a road. ಅಲ್ವಾ ಹೇಳಿದೆ ನನಗೆ ಏನಾಗ್ತಿದೆ, ಇಫ್ ದಿ ಲೆಂತ್ ಆಫ್ ದಿ ರೋಡ್ ಏನಾಗಿದೆ ತುಂಬಾ ಜಾಸ್ತಿ ಇದೆ, ಇಫ್ ದಿ ವಿಡ್ತ್ ಇಸ್ ಸ್ಮಾಲ್, ವಿಡ್ತ್ ನನಗೆ ತುಂಬಾ ಚಿಕ್ಕದಿದೆ, ಒನ್ ವೇ ರೋಡ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಬೈಕ್ ಅನ್ನ ತಗೊಂಡೋಗ್ಬೇಕು ಅಥವಾ ಕಾರ್ ಅನ್ನು ತಗೊಂಡೋಗ್ಬೇಕಾದ್ರೆ ಏನಾಗುತ್ತೆ, ಇಟ್ ಈಸ್ ಡಿಫಿಕಲ್ಟ್ ಟು ಮೂವ್. ದಟ್ ಈಸ್ ನಥಿಂಗ್ ಬಟ್ ದ ರೋಡ್ ಈಸ್ ಆಫರಿಂಗ್ ದಿ ರೆಸಿಸ್ಟೆನ್ಸ್ ಟು ದಿ ಮೋಷನ್. ಅದಕ್ಕೆ ಏನಾಗ್ತಿದೆ, ಲೆಂತ್ ಮೇಲೆ ನನಗೆ ಡಿಪೆಂಡ್ ಆಗ್ತಿದೆ. ಅದು ಹೇಗೆ ಡಿಪೆಂಡ್ ಆಗ್ತಿದೆ ಅದನ್ನ ನಾನು ನೋಡ್ಬೇಕು. ಆಮೇಲೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಏರಿಯಾನ ರೋಡ್ ಸಿಂಗಲ್ ರೋಡ್ ಇರೋದು ಏನ್ ಮಾಡ್ತೀನಿ ನಾನು, ಡಬಲ್ ರೋಡ್ ಮಾಡ್ತೀನಿ. ಆ ಡಬಲ್ ರೋಡ್ ಮಾಡಿದಾಗ ನಂಗೆ ಟ್ರಾಫಿಕ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಈಸಿಯಾಗಿ ನನಗೆ ಮೂವ್ಮೆಂಟ್ ಆಗುತ್ತಾ? ಸೊ ಅದಕ್ಕೆ ಏನಾಗುತ್ತೆ, ಅದನ್ನ ನಾವು ಕಲಿತಾ ಹೋಗ್ತೀವಿ. ಸೊ ಹೇಗೆ ಅನ್ನೋದನ್ನ ನಾವು ಕಲಿಬೇಕು. ಆಮೇಲೆ ನೇಚರ್ ಆಫ್ ದಿ ಕಂಡಕ್ಟರ್ ನಾನು ಹೇಳ್ದೆ ನಿಮಗೆ. ಸೊ ಸಿಂಗಲ್ ರೋಡ್ ಇರ್ಲಿ, ಡಬಲ್ ರೋಡ್ ಇರ್ಲಿ, ಈಗ ನಿಮ್ ಸಿಂಗಲ್ ರೋಡೇ ಕೊಡ್ತಾರೆ ಅಥವಾ ಡಬಲ್ ರೋಡ್ ನಿಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಫುಲ್ ಕಚ್ಚಾ ರೋಡ್ ಆಯ್ತು. ಸೊ ಕಂಡಿದ್ ಕಡೆ ನಮ್ಗೆ ಏನಾಗ್ತಿದೆ, ಹೊಂಡ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ, ಸೊ ಇಟ್ ಡಿಪೆಂಡ್ಸ್ ಆನ್ ದಿ ನೇಚರ್ ಆಫ್ ದಿ ರೋಡ್. ರೋಡ್ ತುಂಬಾ ಚೆನ್ನಾಗಿದೆ, ತುಂಬಾ ಫಾಸ್ಟ್ ಆಗಿ ಹೋಗ್ತೀರಾ. ಅದು ಡಬಲ್ ರೋಡ್ ಇದ್ರೆ ಇಟ್ ವಿಲ್ ಬಿ ಈಸಿ, ಸಿಂಗಲ್ ರೋಡ್ ಒಂದ್ ಸ್ವಲ್ಪ ಕಷ್ಟ. ಡಬಲ್ ರೋಡ್ ಇದೆ ಅಥವಾ ಟ್ರಿಪಲ್ ರೋಡೇ ಇದೆ, ಬಟ್ ನೇಚರ್ ಆಫ್ ದಿ ರೋಡ್ ಏನಾಗಿದೆ, ಫುಲ್ ಹಾಳಾಗ್ಬಿಟ್ಟಿದೆ. ಮಳೆ ಬಂದು ಫ್ಲಡ್ ಬಂದೆಲ್ಲ ಏನಾಗಿದೆ, ರೋಡ್ ನಮ್ಗೆ ಕೊಚ್ಚೋದಾಗ ಏನಾಗುತ್ತೆ, ಮೋಷನ್ ಗೆ ಏನಾಗುತ್ತೆ, ಇಫೆಕ್ಟ್ ಆಗುತ್ತೆ. ದೇರ್ಫೋರ್ ಇಟ್ ಡಿಪೆಂಡ್ಸ್ ಆನ್ ದಿ ನೇಚರ್ ಆಫ್ ದಿ ಕಂಡಕ್ಟರ್ ಅಂಡ್ ದಿ ಟೆಂಪರೇಚರ್ ಆಫ್ ದಿ ಕಂಡಕ್ಟರ್. ಈ ರೋಡಿಗೆ ನಮಗೆ ಟೆಂಪರೇಚರ್ ರಿಲೇಟ್ ಮಾಡೋದಕ್ಕಾಗಿಲ್ಲ. ದ ಟೆಂಪರೇಚರ್ ಅಲ್ಲಿ ಓಮ್ಸ್ ಲಾ ಏನ್ ಹೇಳ್ತಿದೆ, ದಿ ಟೆಂಪರೇಚರ್ ಅಂಡ್ ದಿ ಅದರ್ ಫಿಸಿಕಲ್ ಕಂಡೀಷನ್ ಸೇಮ್ ಇಡ್ಬೇಕು ಅಂತ ಹೇಳ್ತಿದೆ. ಅದೇ ಟೆಂಪರೇಚರ್ ಕೊಟ್ರೆ ನನಗೆ ಏನಾಗುತ್ತೆ, ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ನಾನು ಒರಿಜಿನ್ ಆಫ್ ದಿ ಕಂಡಕ್ಟರ್, ಒರಿಜಿನ್ ಆಫ್ ದಿ ರೆಸಿಸ್ಟೆನ್ಸ್ ಅನ್ನ ಓದ್ಬೇಕಾದ್ರೆ ಅಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಹೇಳ್ತೀವಿ. ಈಗ ನಾವೇನ್ ಮಾಡೋಣ ಡೀಪ್ ಆಗಿ. ಸೊ ಹೌ ದಿ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಡಿಪೆಂಡ್ಸ್ ಆನ್ the length. The first one, the effect of length of the conductor on length of the conductor on the resistance of the conductor. So resistance of the conductor ಮೇಲೆ length ಹೇಗೆ ನನಗೆ ಡಿಪೆಂಡ್ ಆಗ್ತಿದೆ ಅಂತ ನಾನು ನೋಡ್ಬೇಕು. ಸೊ ಅದನ್ನ ಮಾಡೋದಕ್ಕೆ ಏನ್ ಮಾಡ್ತೀನಿ, ಸೊ ಲೆಟ್ us consider a conductor in the form of slab of length L. So this will be, so here you can see this will be the conductor. So this one is the conductor. So you can write it down or you can take out the screenshot after finishing this whole slide. So consider a conductor in the form of slab. ಒಂದು slab form ಅಲ್ಲಿರೋ ಒಂದು ಕಂಡಕ್ಟರ್ ನ ತಗೊಂಡಿದ್ದೀರಾ, ಅದರ ಲೆಂತ್ ಎಷ್ಟಿದೆ ಅಂತ ಹೇಳಿದ್ರೆ let L be the length and A be the area. So ಗೊತ್ತಾಗ್ತಿದೆ ಅಲ್ವಾ? So L, small l will be the length of the conductor. So if you are confusing, so small l be the length of the conductor
and A will be the capital A will be the area of cross sectional ಅಥವಾ cross sectional area as shown in this figure. So let I be the current flowing through it. So ಇದ್ರೊಳಗೆ ನನಗೆ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅಂತ ಹೇಳಿದ್ರೆ let I amount of current is flowing through this conductor. ಈ ಕಂಡಕ್ಟರ್ ಒಳಗೆ ನನಗೆ I amount of current flow ಆಗ್ತಿದೆ. ಸೊ I amount of current flow ಆಗಬೇಕು. ಯಾವಾಗ ಫ್ಲೋ ಆಗುತ್ತೆ ಅಂತ ಹೇಳಿದ್ರೆ when it is connected to a potential ಅಥವಾ ಬ್ಯಾಟ್ರಿಗೆ ಏನ್ ಮಾಡ್ಬೇಕು ನಾವು ಕರೆಂಟ್ ಅನ್ನ ಕೊಡ್ಬೇಕು. ಸರಿ, ನಿಮ್ಮ ಹತ್ರ ಒಂದು ವೈರ್ ಇದೆ ಅಂತ ಹೇಳಿದ್ರೆ ಅದ್ರೊಳಗೆ ಕರೆಂಟ್ ನನಗೆ 0 ಇರುತ್ತೆ. ಯಾವಾಗ ಅದಕ್ಕೆ ಕರೆಂಟ್ ನನಗೆ ಬರುತ್ತೆ ಅಂತ ಹೇಳಿದ್ರೆ when it is connect to a battery ಅಥವಾ ಪವರ್ ಸಪ್ಲೈಗೆ. let V be the potential applied across the ends of the conductor. ಈ ಕಂಡಕ್ಟರ್ಗೆ ಎಂಡ್ಸ್ ಗೆ ನಾವೇನ್ ಮಾಡಿ ಪೊಟೆನ್ಶಿಯಲ್ ಅದಕ್ಕೆ ಏನ್ ಮಾಡಿದ್ವಿ ಕನೆಕ್ಟ್ ಮಾಡಿದ್ವಿ. ಸೊ ಕರೆಂಟ್ ಇದೆ, ವೋಲ್ಟೇಜ್ ಇದೆ ಅಂತ ಹೇಳಿದ್ರೆ ಈ ಕರೆಂಟ್ ದಿಸ್ ಕಂಡಕ್ಟರ್ ಏನ್ ಮಾಡ್ಬೇಕು, ಇಟ್ ಮಸ್ಟ್ ಅಪೋಸ್ ದಿ ಮೋಷನ್ ಆಫ್ ಕರೆಂಟ್. ಈ ಕರೆಂಟ್ ಗೆ ಏನ್ ಮಾಡ್ಬೇಕು, ಅದು ಅಪೋಸಿಷನ್ ಕೊಡ್ಬೇಕು. ಯಾವ ತರ ಅಪೋಸಿಷನ್ ಕೊಡುತ್ತೆ? ಸೊ ದಟ್ ಇಸ್ ನಥಿಂಗ್ ಬಟ್ ಲೆಟ್ ಆರ್ ಬಿ ದಿ ರೆಸಿಸ್ಟೆನ್ಸ್ ಆಫ್ ದಿ ಸ್ಲ್ಯಾಬ್. ಸೊ ಇದಕ್ಕೆ ಎಷ್ಟು ನನಗೆ ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿದ್ರೆ ಐ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ನನಗೆ ಇದೆ. ಸೊ ಗೊತ್ತಾಗ್ತಿದೆನಾ? ಲೆಟ್ ಅಸ್ ಕನ್ಸಿಡರ್ ಕಂಡಕ್ಟರ್ in this shape. Let L be the length and A be the area of cross section. Let I be the current flowing through this conductor when the potential V is applied across its end. The ending ಏನ್ ಮಾಡಬೇಕು, potential apply ಮಾಡಿದ್ದಾರೆ. And clearly the R be the resistance of the slab. So next ಏನ್ ಮಾಡಬೇಕು, ನಾನು ಲೆಂತ್ ಗೆ ಡಿಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ I have to take like this. ಸರಿನಾ? So next case, place another identical slab side by side. So first ಏನಾಗಿತ್ತು, ಹೀಗಿತ್ತು, only one slab ಇತ್ತು. ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು, you have to take the identical slab. So identical slab ಅಂತ ಹೇಳಿದ್ರೆ ಲೆಂತ್ ಸೇಮ್ ಇರಬೇಕು, ನನಗೆ ಏನಾಗಬೇಕು, ಲೆಂತ್ ಮಸ್ಟ್ ಬಿ ಸೇಮ್ ಅಂಡ್ ಏರಿಯಾ ಮಸ್ಟ್ ಬಿ ಸೇಮ್. ಅದನ್ನ ಏನ್ ಮಾಡ್ಬೇಕು, ಈ ತರ ಸೈಡ್ ಬೈ ಸೈಡ್ ಗೆ ಏನ್ ಮಾಡ್ಬೇಕು, ಅದಕ್ಕೆ ನಾನು ಕನೆಕ್ಟ್ ಮಾಡ್ಬೇಕು. ಸೊ ಇದ್ರೊಳಗೂ ನನಗೆ ಕರೆಂಟ್ ಪಾಸ್ ಆಗತ್ತಾ? ಸೊ ಎರಡನ್ನು ನಾನು ಐಡೆಂಟಿಕಲ್ ಅಂತ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ದಿ ಕರೆಂಟ್ ಇನ್ ದಿ ಸ್ಲ್ಯಾಬ್ ಇಸ್ ಆಲ್ಸೋ ಐ ಅಂತ ಆಯ್ತು. ಇಲ್ಲಿ ಪೊಟೆನ್ಶಿಯಲ್ ಏನಾಯ್ತು, ದಿ ಪೊಟೆನ್ಶಿಯಲ್ ಅಕ್ರಾಸ್ ದಿಸ್ ಸ್ಲ್ಯಾಬ್ ಇಸ್ ಇಟ್ ಇಸ್ ನಥಿಂಗ್ ಬಟ್ ವಿ ಅಂತ ಆಯ್ತು. ಸರಿನಾ? ನೌ ಲೆಟ್ ಅಸ್ ಪ್ಲೇಸ್ another identical slab side by side as shown in this figure so that the length of the combination is 2L. ಸರಿನಾ? ಈಗ ಏನಾಯ್ತು, ಇದು ಎರಡು ಒಂದು ಕಾಂಬಿನೇಷನ್ ಆಯ್ತು, L plus EL that is equal to ನನಗೆ ಏನಾಯ್ತು, length of the combination is 2L ಅಂತ ಆಯ್ತು. Let the same current I flows through this combination. ಈ ಕಾಂಬಿನೇಷನ್ ಒಳಗೆ ಏನಾಗ್ತಿದೆ, ಸೇಮ್ ಕರೆಂಟ್ I ಅನ್ನೋದು ನನಗೆ ಫ್ಲೋ ಆಗ್ತಾ ಇದೆ. ಸರಿನಾ? ಸೊ ಈಗ ನಂಗೆ ಪೊಟೆನ್ಶಿಯಲ್ ಏನಾಗುತ್ತೆ ಅಂತ ನಾನು ನೋಡ್ಬೇಕು. ಸೊ ಇಷ್ಟು ನಿಮಗೆ ಗೊತ್ತಾಯ್ತಲ್ವಾ? ಸೊ ಲೆಟ್ ಅಸ್ ಪ್ಲೇಸ್ ಅನದರ್ ಐಡೆಂಟಿಕಲ್ ಸ್ಲ್ಯಾಬ್ ಸೈಡ್ ಬೈ ಸೈಡ್. ಐಡೆಂಟಿಕಲ್ ಅಂತ ಹೇಳಿದೀವಿ ಅಂತ ಹೇಳಿದ್ರೆ ಏರಿಯಾ ಸೇಮ್ ಇರುತ್ತೆ, ಲೆಂತ್ ಇರುತ್ತೆ ಅಂಡ್ ಎರಡನ್ನ ಕನೆಕ್ಟ್ ಮಾಡಿರೋದ್ರಿಂದ ದಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿಸ್ ಸ್ಲ್ಯಾಬ್ ಏನಾಗುತ್ತೆ, ಇಟ್ ಇಸ್ ಆಲ್ಸೋ ಸೇಮ್ ಇರುತ್ತೆ. ಸೊ ಪೊಟೆನ್ಶಿಯಲ್ ಅಕ್ರಾಸ್ ದಿಸ್ ಸ್ಲ್ಯಾಬ್ ಇಸ್ ವಿ and the potential across this slab is also V ಅಂತಾಯ್ತು. Now the potential difference across the combination. So ಇದನ್ನು ಬೇಕಾದ್ರೆ ಸ್ಕ್ರೀನ್ ಶಾಟ್ ಅನ್ನ ತಗೊಳ್ಳಿ, the effect of length. So take this screenshot. So ಇದನ್ನ ತಗೊಳ್ಳಿ, the same current I flows through the combination. Okay, ಇದಾಯ್ತಾ? ಸೊ ನೆಕ್ಸ್ಟ್ ಏನಾಗ್ತಿದೆ, the potential difference ನಾನು ಬರ್ಕೋಬೇಕು. ಸೊ ಇಲ್ಲಿರೋದು potential ನನಗೆ V ಅಂತ ಇದೆ. So here the potential is again it is V. The current flowing through this slab it is I and through this slab it is also I antaito, and these two are length. So length L plus L is equal to 2L aito. The potential difference across the combination is the sum of the potential difference across the two individual slab. Sarina? ಇದರದು ನನಗೆ ಪೊಟೆನ್ಶಿಯಲ್ ಎಷ್ಟಿತ್ತು, V ಇತ್ತು, ಇದರ ಪೊಟೆನ್ಶಿಯಲ್ ಎಷ್ಟಿತ್ತು, V ಇತ್ತು. ಈ ಪೊಟೆನ್ಶಿಯಲ್ ಆಫ್ ದಿ ಸ್ಲ್ಯಾಬ್ ಏನ್ ಮಾಡ್ತೀನಿ, I will take it as V is equal to V plus V that is equal to it will be 2V ಅಂತ ಆಯ್ತು. ಸರಿನಾ? Now the potential difference across the combination is the sum of the potential difference across the two individual slab, that is V is equal to V plus V is equal to 2V ಅಂತ ಆಯ್ತು. ಈಗ ಎರಡನ್ನ ನಾನು ಕಂಬೈನ್ ಮಾಡಿದೀನಿ ಅಂತ ಹೇಳಿದ್ರೆ ಇದಕ್ಕೊಂದು ನನಗೆ ನೆಟ್ ರೆಸಿಸ್ಟೆನ್ಸ್ ನನಗೆ ಕ್ರಿಯೇಟ್ ಆಗಿರುತ್ತಾ? ಸೊ ದಟ್ ಇಸ್ ಟೇಕನ್ ಆಸ್ ನೌ ದಿ ರೆಸಿಸ್ಟೆನ್ಸ್ ಆಫ್ ದಿ ಕಾಂಬಿನೇಷನ್ ಈಸ್ ಗಿವನ್ ಬೈ ದಿ ರೆಸಿಸ್ಟೆನ್ಸ್ ಆಫ್ ದಿ ಕಾಂಬಿನೇಷನ್ ಏನ್ ಮಾಡ್ಬೇಕು, ನಾನು ಫೈಂಡ್ ಔಟ್ ಮಾಡ್ಕೋಬೇಕು. ಸರಿನಾ? ಎರಡು ಕಂಡಕ್ಟರ್ ನಾನು ಇದಕ್ಕೆ ರೆಸಿಸ್ಟೆನ್ಸ್ ನಾನು ಆರ್ ಅಂತ ತಗೊಂಡಿದ್ದೆ, ಇದಕ್ಕೆ ನಾನು ರೆಸಿಸ್ಟೆನ್ಸ್ ಆರ್ ಅಂತ ಇದೆ.
ಇದಕ್ಕೂ ನನಗೆ ರೆಸಿಸ್ಟೆನ್ಸ್ ಏನಾಯ್ತು ಆರ್ ಅಂತ ಇತ್ತು. ಇವೆರಡನ್ನ ನಾನು ಕನೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಏನಾಯ್ತು, ನೆಟ್ ರೆಸಿಸ್ಟೆನ್ಸ್ ನನಗೆ ಬಂದಿರುತ್ತೆ. ಅದು ಎಷ್ಟಿರುತ್ತೆ ಅನ್ನೋದನ್ನ ನಾನು ಏನ್ ಮಾಡ್ಬೇಕು, ಫೈಂಡ್ ಔಟ್. ನಾವು ದಿ ರೆಸಿಸ್ಟೆನ್ಸ್ ಆಫ್ ದಿ ಕಾಂಬಿನೇಷನ್ given by RC is equal to, okay, the resistance of the combination is RC is equal to. So what is the expression for resistance? From Ohm's law ಏನು ಗೊತ್ತಿದೆ ನಿಮಗೆ? From Ohm's law, so you know that I is equal to V divided by R ಅಂತ ಗೊತ್ತಿದೆ ನಿಮಗೆ. This implies R is equal to V divided by I ಅಂತ ಆಯ್ತು. ಸರಿನಾ? ಈಗ ಏನ್ ಬರೀತೀನಿ ನಾನು, RC is equal to, so I will write it as RC is equal to. So very good, Noor Fatima. So you are right. So RC is equal to ಏನಾಯ್ತು ನನಗೆ, V divided by, so V divided by it is I ಅಂತ ಆಯ್ತು. But what is V ಇಲ್ಲಿ? ಈ ಕಾಂಬಿನೇಷನ್ V ಏನಿದೆ, V is nothing but it will be 2V ಅಂತ. ಇದನ್ನೇನ್ ಬರ್ಕೊಳ್ತೀನಿ ನಾನು, RC is equal to 2 into V divided by I ಅಂತ ಆಯ್ತು. But V divided by R is taken as the resistance, initial resistance ಅಂತ ತಗೋಬೋದಾ? So again that is equal to, so RC is equal to, this implies RC is equal to 2 into R ಅಂತ ಆಯ್ತು. But what is this R? ಈ R ಅನ್ನೋದೇನು? So this R is nothing but the resistance of the individual slab ಅಂತ ಹೇಳಿದೀನ ಅಲ್ಲೇ ಮೊದಲೇ. So ಮೊದಲೇ ಹೇಳಿದೀವಿ RC is equal to, it is 2 into R ಅಂತ ಆಯ್ತು. ಅಂತ ಹೇಳಿದ್ರೆ ಏನಾಯ್ತು, it will be 2R ಅಂತ ಆಯ್ತು. ಸರಿನಾ? ಸೊ ನೋಡಿ, ಸೊ ಕನ್ಕ್ಲೂಷನ್ ಏನ್ ಬರೀಬೇಕು ಅಂತ ಹೇಳಿದ್ರೆ, thus doubling the length of the conductor doubles the resistance. ಲೆಂತ್ ಎಷ್ಟಿತ್ತು ಫಸ್ಟ್, ಎಲ್ಲಿತ್ತು, ಎಲ್ಲಿದ್ದಾಗ ರೆಸಿಸ್ಟೆನ್ಸ್ ಏನಿತ್ತು ನಮ್ಗೆ, ಆರ್ ಅಂತ ಇತ್ತು. ಬಟ್ ನೆಕ್ಸ್ಟ್ ನೀವೇನ್ ಮಾಡಿದ್ರಿ, ಲೆಂತ್ ಅನ್ನ ಡಬಲ್ ಮಾಡಿದ್ರಿ, ಅಂದ್ರೆ ಎರಡು ಕಂಡಕ್ಟರ್ ನೀವೇನ್ ಮಾಡಿದ್ರಿ, ಜಾಯಿನ್ ಮಾಡಿದ್ರಿ. ಅವಾಗ ಲೆಂತ್ ಏನಾಯ್ತು, ಎಲ್ ಪ್ಲಸ್ ಎಲ್ ಇಸ್ ಈಕ್ವಲ್ ಟು 2L ಆಯ್ತು. 2L ಆದಾಗ ನಮಗೆ ಪೊಟೆನ್ಶಿಯಲ್ ಏನಾಯ್ತು, V is equal to V plus V is equal to 2V ಅಂತ ಆಯ್ತು. ಅವಾಗ ರೆಸಿಸ್ಟೆನ್ಸ್ ಆಫ್ ದಿ ಕಾಂಬಿನೇಷನ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನ್ ಸಿಕ್ತು ನಿಮ್ಗೆ, ವೋಲ್ಟೇಜ್ ಡಿವೈಡ್ ಬೈ I ಆಯ್ತು. ದಿ ವೋಲ್ಟೇಜ್ ಅದಿ ಬಟ್ 2V, ಸೊ 2V ಡಿವೈಡ್ ಬೈ I ಅಂತ ಆಯ್ತು. ಅವಾಗ V ಡಿವೈಡೆಡ್ ಬೈ, ಸೊ ಇಲ್ಲಿ ಈ ಕಡೆ ಹೀಗೆ ಬರ್ದು, ಸಿನ್ಸ್ R is equal to V divided by R ಅಂತ ಆಯ್ತು. ಸೊ V divided by I ಅಂತ ಆಯ್ತು. So therefore RC is equal to 2R. The resistance of the combination is twice the resistance of the individual slab ಅಂತ ಆಯ್ತು. Thus the doubling the length of the conductor doubles the resistance. ಒಂದು ಮಾರ್ಕ್ಸಿಗೆ ಇದನ್ನ ಕೇಳಿದಾನೆ. So 1 marks questions that will be little tricky questions ಇರುತ್ತೆ annual papers ಅಲ್ಲಿ. ಅವ್ರು ಏನು ಹೇಳ್ತಾರೆ, so what happens if the length of the conductor is double ಅಥವಾ half? ಸೊ ಹಾಫ್ ಮಾಡಿದಾಗ ಏನಾಗುತ್ತೆ, ಡಬಲ್ ಮಾಡಿದಾಗ ಏನಾಗುತ್ತೆ ಅಂತ ನಿಮ್ಗೆ ಕ್ವಶನ್ ನಿಮ್ಗೆ ಕೇಳ್ತೀನಿ. ಸೊ RC is equal to 2 into R ಅಂತ ಆಯ್ತು. So therefore in general we can write it as resistance is directly proportional to length of the conductor. That is R, it is directly proportional to length of the conductor. Take it as equation number 1. So take this screenshot. So screenshot ನೀವು ತಗೊಳ್ಳಿ. ಸರಿನಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೀವು ಆರಾಮಾಗಿ CET ಒಳಗಡೆ ಆರಾಮಾಗಿ ಇದ್ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಅಂದ್ರೆ ಇಷ್ಟು ಈಸಿ ಕೇಳೋದಿಲ್ಲ, ಬಟ್ ಈ ಕಾನ್ಸೆಪ್ಟ್ ಎಲ್ಲ ನಿಮ್ಗೆ ಇರುತ್ತೆ. ಥಿಯರಿಯಲ್ಲಂತೂ ರೆಗ್ಯುಲರ್ ಆಗಿ ಕೇಳ್ತಾ ಇರ್ತಾನೆ. ಹೌ ಅದ ಫೈಂಡ್ ಔಟ್ ಮಾಡೋಕೆ ನಿಮ್ಗೆ ಕೇಳ್ತಾನೆ. ಸೊ ಗೊತ್ತಾಯ್ತಾ? ಸೊ ಏನಾದ್ರು ಡೌಟ್ ಇದ್ರೆ ಕೇಳಿ. ಸೊ thus doubling the length of the conductor doubles the resistance. ಸೊ ರೆಸಿಸ್ಟೆನ್ಸ್ ಅನ್ನು ನಾನು ಏನ್ ಮಾಡ್ತೀನಿ, ಡಬಲ್ ಲೆಂತ್ ಅನ್ನ ಡಬಲ್ ಮಾಡಿದ್ರೆ ನನಗೆ ಏನಾಗುತ್ತೆ, ರೆಸಿಸ್ಟೆನ್ಸ್ ನನಗೆ ಡಬಲ್ ಆಗುತ್ತೆ. ಇನ್ ಜನರಲ್ ದಿ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಲೆಂತ್ ಆಫ್ ದಿ ಕಂಡಕ್ಟರ್. ಯಾರಿಗಾರು ಏನಾದ್ರು ಡೌಟ್ ಇದ್ರೆ ಕೇಳಿ. ಡೌಟ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಐ ವಿಲ್ ಗೋ ಫಾರ್ ದಿ ಇಫೆಕ್ಟ್ ಆಫ್ ಏರಿಯಾ. ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಮೀ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೋಟ್ಸ್ ನೀವೇ ಮಾಡ್ಕೋಬಹುದು. ದಿಟ್ ಇಸ್ ಪ್ಯೂರ್ಲಿ NCERT ಬುಕ್. ಸೊ NCERT ಬುಕ್ ಇಂದಾನೆ ನಾನು ಮಾಡ್ತಾ ಇದ್ದೀನಿ. ಇವೇ ಸಾಕು, ಇದನ್ನೇ ಬರ್ಕೊಂಡ್ರೆ ಇದೇ ನೋಟ್ಸೇ, ಸೊ ಬೇರೆ ಇರಲ್ಲ. ಸೊ ಆಯ್ತಾ, ಗೊತ್ತಾಯ್ತಾ ಇದು? ಸೊ ಯು ಹ್ಯಾವ್ ಎನಿ ಡೌಟ್? ಏನಾದ್ರು ಡೌಟ್ ಇದೆನಾ? ಏನಾದ್ರು ಡೌಟ್ ಇದ್ರೆ ಕೇಳಿ. ಸೊ ವಿಲ್ ಗೋ ಫಾರ್, ಸೊ ಓಕೆ, ದೀಕ್ಷಿತಾ ನೋ, ಸುಬ್ರಹ್ಮಣ್ಯನ್, ಭಾನ್ ಪ್ರಕಾಶ್ ನೋ, ಓಕೆ ಆಯ್ತಾ. ಸೊ ವಿ ವಿಲ್ ಗೋ ಫಾರ್ ದಿ ನೆಕ್ಸ್ಟ್. ಸೊ ದಟ್ ಇಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. That is resistance is directly proportional to length. ಆ equation 1 ಅಂತ ನೆನ್ಪಿಟ್ಕೊಳ್ಳಿ. So okay,
So next, the effect of area of cross section. So effect of area of cross section. Now first point ನಾವು discuss ಮಾಡಿದ್ವಿ, how the resistance is depends on the length. It is depends directly on the length. ಈಗ ಏರಿಯಾ ಮೇಲೆ ಅದು ಡೈರೆಕ್ಟ್ ಆಗಿ ಡಿಪೆಂಡ್ ಆಗ್ತಿದೇನೋ ಅಥವಾ ಇನ್ವರ್ಸ್ ಆಗಿ ಡಿಪೆಂಡ್ ಆಗ್ತಿದೇನೋ, ಇನ್ವರ್ಸ್ ಸ್ಕ್ವೇರ್ ಅಲ್ಲಿ ಡಿಪೆಂಡ್ ಆಗ್ತಿದೇನೋ ಅಥವಾ ಡೈರೆಕ್ಟ್ ಸ್ಕ್ವೇರ್ ಅಲ್ಲಿ ಡಿಪೆಂಡ್ ಆಗ್ತಿದೇನೋ, ಅದನ್ನ ಏನ್ ಮಾಡ್ಬೇಕು ನಾವು ಸ್ಟಡಿ ಮಾಡ್ಬೇಕಾಗುತ್ತೆ. therefore the second is the effect of area of cross section of the conductor. Again here you have to consider, so ಇಲ್ಲಿ ಏನ್ ಮಾಡ್ಬೇಕು, let us consider the slab. ಒಂದು ಸ್ಲ್ಯಾಬ್ ಅನ್ನ ತಗೊಂಡಿರ್ಬೇಕು, ಸೇಮ್ ಸ್ಲ್ಯಾಬ್ ಫಸ್ಟ್ ತಗೊಂಡಿದ್ದೀರಲ್ವಾ ಅದೇ ಸ್ಲ್ಯಾಬ್ ಅನ್ನ ತಗೊಂಡಿದ್ದೀರಾ. ಈ ಸ್ಲ್ಯಾಬ್ ಅನ್ನ ಏನ್ ಮಾಡ್ಬೇಕು, ದಿ ಸ್ಲ್ಯಾಬ್ ಇಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್ ಅಲಾಂಗ್ ಇಟ್ಸ್ ಲೆಂತ್. ಸೊ ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ. ಸೊ ಒಂದು ಸ್ಲ್ಯಾಬ್ ಅನ್ನ ತಗೊಂಡಿದ್ವಿ, ಸ್ಲ್ಯಾಬ್ ಏನಾಗಿತ್ತು ಹೀಗಿತ್ತು, ಲೆಂತ್ ನನಗೆ ಎಲ್ ಅಂತ ಆಯ್ತು, ದಿ ಲೆಂತ್ ಆಫ್ ದಿಸ್ ವಿಲ್ ಬಿ ಸ್ಲ್ಯಾಬ್, ಇಟ್ ವಿಲ್ ಬಿ ಎಲ್ ಅಂತ ಆಯ್ತು. ಇದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಟ್ ಇಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್ ಆಸ್ ಶೋನ್ ಇನ್ ದಿ ಫಿಗರ್. ಸೊ ಅಲ್ಲಿ ಫಿಗರ್ ಅಲ್ಲಿ ನಿಮಗೆ ಕಾಣಿಸ್ತಾ ಇದ್ರಲ್ವಾ ಅನಿಮೇಶನ್ ಒಳಗೆ, ಹೀಗೆ ಏನ್ ಮಾಡ್ಬೇಕು ನಾನು ಡಿವೈಡ್ ಮಾಡ್ಬೇಕು. ದಿ ಟೋಟಲ್ ಏರಿಯಾ ಏನಿತ್ತು ನನಗೆ ಎ ಅಂತ ಇತ್ತು, ನೆಕ್ಸ್ಟ್ ಏರಿಯಾ ಏನಾಗುತ್ತೆ ಅದು ಈಕ್ವಲ್ ಆಗಿ ನನಗೆ ಡಿವೈಡ್ ಆಗುತ್ತೆ ಅಲಾಂಗ್ ದಿ ಲೆಂತ್. ಸೊ ಲೆಂತ್ ಈ ಡೈರೆಕ್ಷನ್ ಇದೆ, ಲೆಂತ್ ಏನ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಇದನ್ನು ಹಾಫ್ ಮಾಡಿದ್ದೀನಿ. ಅವಾಗ ಏನಾಯ್ತು, slab is divided into two parts along its length as shown in the figure. Therefore the area of each slab will be, so area of each slab will be, so this is not half, each slab will be, it is a by 2. Sarina, will be a divided by 2. E half into this will be the first half in this ಇದೆ a by 2 ಇದೆ, ಸೆಕೆಂಡ್ ಹಾಫ್ ಇಂದ ಎಷ್ಟಿದೆ, ಇಟ್ ವಿಲ್ ಬಿ a by 2 ಅಂತ ಇದೆ. ಇದು ನನಗೆ ಏನಾಯ್ತು, ಕಂಡಕ್ಟರ್ ನ ತಗೊಂಡಿದ್ದೀನಿ. ಕ್ಲಿಯರ್ಲಿ ದಿ ಪೊಟೆನ್ಶಿಯಲ್ ಅಪ್ಲೈಡ್ ಇಟ್ ವಿಲ್ ಬಿ ದಿ ಸೇಮ್. ಸೊ ಪೊಟೆನ್ಶಿಯಲ್ ನನಗೆ ಸೇಮ್ ಇರುತ್ತಾ, ಸೊ ಅಲ್ಲಿರೋ ಕಂಡಕ್ಟರ್ ನಾನು ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ದಿ ಪೊಟೆನ್ಶಿಯಲ್ ಅಪ್ಲೈಡ್ ಅಕ್ರಾಸ್ ದಿಸ್ ಕಾಂಬಿನೇಷನ್ ಇಟ್ ವಿಲ್ ಬಿ ಸೇಮ್. ಇದಕ್ಕೆ ಏನಾಯ್ತು, ವಿ ಅನ್ನೋದು ಏನಾಯ್ತು, ದಿಸ್ ವಿಲ್ ಬಿ ಪೊಟೆನ್ಶಿಯಲ್ ಅಂತ ಆಯ್ತು. ಇಫ್ ಐ ಇಸ್ ದಿ ಕರೆಂಟ್, ಇದ್ರೊಳಗೆ ನನಗೆ ಕರೆಂಟ್ ಐ ಅನ್ನೋದು ಫ್ಲೋ ಆಗ್ತಾ ಇದೆ. ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ದಿ ಕರೆಂಟ್ ಐ ಇಸ್ ಫ್ಲೋಯಿಂಗ್ ಥ್ರೂ ದಿಸ್ ಕಂಡಕ್ಟರ್. ಈ ಕಂಡಕ್ಟರ್ ಒಳಗೆ ಕರೆಂಟ್ ಐ ಅನ್ನೋದು ಏನಾಗ್ತಿದೆ, ಫ್ಲೋ ಆಗ್ತಿದೆ. ಈಗ ಫ್ಲೋ ಆಗ್ಬೇಕಾದ್ರೆ ಇಲ್ಲಿ ಏನಾಗ್ತಿದೆ, ಎರಡು ಓಪನಿಂಗ್ ಸಿಗುತ್ತೆ. ಸರಿನಾ, ಇಲ್ಲಿ ಎರಡು ಓಪನಿಂಗ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಹಾಫ್ ಅಮೌಂಟ್ ಆಫ್ ಕರೆಂಟ್ ಏನಾಗಿದೆ, ಇಟ್ ವಿಲ್ ಮೂವ್ ಅಲಾಂಗ್ ದಿಸ್ ಡೈರೆಕ್ಷನ್, and half amount of current ಏನಾಗುತ್ತೆ, it will moving along this direction. ಅವಾಗ ಏನಾಯ್ತು, if I is the current through the entire slab, then the current through each slab will be, it is I divided by 2. so ಎಷ್ಟು ಅದಕ್ಕೆ ಕರೆಂಟ್ ಬರ್ತಾ ಇದೆ ಅಂತ ಹೇಳಿದ್ರೆ it is I divided by 2 ಅಂತ ನಮಗೆ ಸಿಗ್ತಾ ಇರುತ್ತೆ. yes current varies. so current ಹೇಗೆ ವೇರಿ ಆಗ್ತಿದೆ ಅಂತ ಹೇಳಿದ್ರೆ it is varying as half. ಸೊ ಹಾಫ್ ಆಗಿ ಏನಾಗ್ತಿದೆ, ಅದು ವೇರಿ ಆಗ್ತಿದೆ. ಈಗ ಮನೆಯಲ್ಲಿ ನೀವು ಗಾರ್ಡನಿಗೆ ಏನಾದ್ರು ನೀರ್ ಹಾಕ್ತಾ ಇರ್ಬೇಕಾದ್ರೆ, ಸೊ ಅದು ಗಾರ್ಡನಿಗೆ ನೀರ್ ಹಾಕ್ಬೇಕು, ಪೈಪಿನ ತುದಿಯಲ್ಲಿ ನಾವು ಬೆರಳನ್ನ ಇಟ್ಟಾಗ ಏನಾಗುತ್ತೆ, ವಾಟರ್ ಏನಾಗುತ್ತೆ, ಇಟ್ ವಿಲ್ ಟೇಕ್ಸ್ ಟೂ ಪಾತ್, ಎರಡು ಪಾತ್ನ ತಗೊಳ್ತಲ್ವಾ. ಈಗ ಫಸ್ಟ್ ಏನಾಗಿತ್ತು, ಇದೊಂದು ನನಗೆ ಸಿಂಗಲ್ ಕಂಡಕ್ಟರ್ ಆಗಿತ್ತು, ಐ ಅನ್ನೋದು ನನಗೆ ಈಸಿಯಾಗಿ ಫ್ಲೋ ಆಗ್ತಾ ಇತ್ತು. ಈಗ ಏನಾಯ್ತು, ಐ ಅನ್ನೋದು ಈಸಿಯಾಗಿ ಫ್ಲೋ ಆಗ್ತಾ ಇತ್ತು. ಈಗ ಏನ್ ಮಾಡಿದ್ವಿ ನಾವು, ಡಿವೈಡ್ ಮಾಡ್ಬೇಕು. ಡಿವೈಡ್ ಮಾಡಿದಾಗ ಏನಾಯ್ತು, ಏರಿಯಾ ನನಗೆ ಈಕ್ವಲ್ ಆಗಿ ಡಿವೈಡ್ ಆಯ್ತು, a by 2 ಆಯ್ತು, a by 2 ಆಯ್ತು. ಅವಾಗ ಏನಾಯ್ತು, a by 2 ಆದಾಗ ಇಲ್ಲಿ ನನಗೆ ಕರೆಂಟ್ ಎಷ್ಟಾಗ್ತಿದೆ, ಇಟ್ ಇಸ್ I by 2 ಫ್ಲೋಯಿಂಗ್ ಇನ್ ದಿಸ್ ಕಂಡಕ್ಟರ್. ಈ ಕಂಡಕ್ಟರ್ ಒಳಗೆ ಹಾಫ್ ಅಲ್ಲಿ ಫ್ಲೋ ಆಗ್ತಿದೆ. ಇದ್ರೊಳಗೆ ಅಗೇನ್ ಉಳಿದಿರೋದು I by 2 ಏನಾಗುತ್ತೆ, ಅದು ಈ ಕಡೆ ನನಗೆ ಮೂವ್ಮೆಂಟ್ ಆಗುತ್ತೆ. therefore current through each slab will be, so here also each slab will be, it is I divided by 2 ಅಂತ ಆಯ್ತು. so now we have to find out the resistance of each slab. ಇದ್ರೊಳಗಿರೋ ರೆಸಿಸ್ಟೆನ್ಸ್ ನ ಏನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು. ಸೊ ನಾವು ದಿ ರೆಸಿಸ್ಟೆನ್ಸ್ ಆಫ್ ದಿ ಈಚ್ ಸ್ಲ್ಯಾಬ್ ಇಸ್ ಗಿವನ್ ಬೈ R1 ಅಂತ ನಾನು ತಗೊಳ್ತೀನಿ. ಸೊ ಸೇಮ್ ಐ ಹ್ಯಾವ್ ಟು ಟೇಕ್ ದಿ R1 is equal to it is V divided by I ಅಂತ ಆಯ್ತು. ಸೊ V divided by I. V ನನಗೆ ಸೇಮ್ ಇದೆ, ಯಾವ್ದು ನನಗೆ ಡಿವೈಡ್ ಆಗ್ತಿದೆ ಅಂತ ಹೇಳಿದ್ರೆ I ಡಿವೈಡ್ ಆಗ್ತಿದೆ. ಅವಾಗ ಏನ್ ಬರಬೇಕು ನಾನು, R1 is equal to V divided by I by 2 ಅಂತ ನಾನು ತಗೊಳ್ತೀನಿ. ಅದಕ್ಕೆ ಈಗ ಏನ್ ಮಾಡ್ಬೇಕು, ಇದನ್ನು ವೇರಿ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ, ಸೊ ಇಟ್ ವಿಲ್ ಬಿ 2 into V divided by I ಅಂತ. ಬಟ್ V divided by I ಏನಾಯ್ತು, ಇಟ್ ಈಸ್ ಅಗೇನ್ R ಆಯ್ತು. therefore you can write it as R1 is equal to 2R ಅಂತ ನೀವು ಅದನ್ನ ತಗೋಬಹುದು. ಸೊ ಗೊತ್ತಾಗ್ತಿದೆನಾ, ನಾವು ದಿ ರೆಸಿಸ್ಟೆನ್ಸ್ ಆಫ್ ದಿ ಈಚ್ ಸ್ಲ್ಯಾಬ್ ಇಸ್ R1 is equal to
V divided by I, but here the I is, so one ಇದರಲ್ಲಿ ಕೇಳ್ತಾ ಇದ್ದಾನೆ ಈಚ್ ಸ್ಲ್ಯಾಬ್ ಒಳಗೆ ಎಷ್ಟಿರುತ್ತೆ ಅಂದ್ರೆ I divided by 2 ಆಯ್ತು. ಅವಾಗ ಏನಾಯ್ತು 2 into ಅದು 1/2 ನ ಮೇಲ್ಗಡೆ ತಗೊಂಡ್ರೆ ಏನಾಯ್ತು 2 into V divided by I ಅಂತ, that is equal to 2 times R ಅಂತ ಆಯ್ತು. So therefore, thus halving the area of cross section of the conductor depends doubles the resistance. So halving ಅಂತ ಹೇಳಿದ್ರೆ ಏರಿಯಾನ ನೀವೇನ್ ಮಾಡ್ತೀರಾ, ಹಾಫ್ ಮಾಡ್ತಾ ಇದ್ದೀರಾ, a/2 ಮಾಡ್ತಿದ್ದೀರಾ. a/2 ಮಾಡಿದಾಗ ಏನಾಗ್ತಿದೆ, ದಿ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ a/2 ಮಾಡಿದಾಗ ದಿ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಏನಾಯ್ತು, ಇಟ್ ಇಸ್ ಆಲ್ಸೋ ಡಬಲ್ಸ್. The halving, thus halving the area of cross section of the conductor doubles the resistance. Therefore, in general, the resistance is inversely proportional to the area of cross section. Sarina, inversely proportional. So directly alla, inversely proportional. That is R is inversely proportional to 1 divided by it is A. Take it as equation number 2. So thus halving the area of cross section of the conductor doubles the resistance. That is, in general, resistance is inversely proportional to the area of the conductor. That is, R is inversely proportional to 1 divided by A. So take this screenshot. So screenshot anna tagoli. So notes alli adana bareli. ಸರಿನಾ, ಫಸ್ಟ್ ಕೇಸ್ ಅಲ್ಲಿ ಏನ್ ಸಿಕ್ತು ನಮಗೆ, ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್. ಸೆಕೆಂಡ್ ಕೇಸ್ ಒಳಗೆ ದಿ ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 divided by A ಅಂತ ಸಿಕ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಕಂಬೈನ್ ದಿ ಬೋತ್ ಇಕ್ವೇಶನ್. ಎರಡು ಇಕ್ವೇಶನ್ ನಾವೇನ್ ಮಾಡ್ಬೇಕು, ಕಂಬೈನ್ ಮಾಡ್ಬೇಕು. ಸೊ ಕಂಬೈನಿಂಗ್ ಬೋತ್ ದಿ ಇಕ್ವೇಶನ್, ಎರಡು ಇಕ್ವೇಶನ್ ಕಂಬೈನ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಯು ಆರ್ ಗೆಟಿಂಗ್ ದಿ ಆರ್ is proportional to ಏನಂದ್ರೆ L ಸಿಗುತ್ತೆ, divided by you are getting A. So R is proportional to L divided by A ಅಂತ. So ಎಲ್ಲಾ ಕೇಸಲ್ಲಿ ಮಾಡೋ ತರ ನಾವೇನ್ ಮಾಡ್ಬೇಕು, we have to remove this proportionality constant. ಸರಿನಾ, proportionality constant ನ ರಿಮೂವ್ ಮಾಡ್ಬೇಕು. ರಿಮೂವ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, R is equal to it is rho into L divided by A. So okay, R is equal to rho into L divided by A, where this rho is called, the resistivity, of a conductor, where rho is called as the resistivity of a conductor. Sarina, combining the two equation, R is proportional to L, R is proportional to 1 divided by A. ಎರಡನ್ನ ಕಂಬೈನ್ ಮಾಡಿದ್ರೆ I am getting R is proportional to L divided by A. Removing this proportionality constant, we are getting rho, R is equal to rho into L divided by A, where this rho is called as resistivity of a conductor. But the rho ಅಂತ ಹೇಳಿದ ತಕ್ಷಣ density ಅಂತ ಅನ್ಕೋಬೇಡಿ. So it is the resistivity. Okay, rho is called as the resistivity of a conductor. Practical ಒಳಗೆ you are going to use this equation and you are going to find out the resistance of the wire, resistivity of a wire. ಅದನ್ನ ನೀವು find out ಮಾಡ್ತೀರಾ. So any doubt ಇದೆನಾ? So if you have any doubt, so now how the resistance, ಮತ್ತೆ 2 marks ಗೆ ಇದನ್ನ ಕೇಳ್ತಾರೆ. How does the resistance of the conductor vary with its length and the area of cross section? 2 marks ಗೆ. ಇಲ್ಲಿ ನೀವು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ, ಪ್ರತಿ ವರ್ಷ ನಾನು ನೋಡ್ತಾ ಇರ್ತೀನಿ, ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಹೌ ಅಂತ ಹೇಳಿದ್ರೆ ಹೇಗೆ ಅಂತ, ಓಕೆನಾ? ಸೊ ಹೌ ಡಸ್ ದಿ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ವೇರಿ ವಿತ್ ದಿ ಲೆಂತ್ ಆಫ್ ದಿ ಕಂಡಕ್ಟರ್ ಅಂಡ್ ಏರಿಯಾ ಆಫ್ ದಿ ಕಂಡಕ್ಟರ್. ಅವಾಗ ಏನ್ ಬರಿಬೇಕು ನೀವು, ದೆನ್ ಯು ಹ್ಯಾವ್ ಟು ರೈಟ್ ದಿ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಅಂತ ಬರಿಬೇಕು. ಅಲ್ಲಿ ಇನ್ನೊಂದು ಕ್ವಶನ್, ಫಸ್ಟ್ ಕ್ವಶನ್ಸ್ ಹೇಳಿದೆ, ಮೆನ್ಷನ್ the factors on which the resistance of the conductor depends. So resistance of the conductor depends on the area and length and nature of the conductor and the temperature of the conductor. ಹೀಗೆ ಬರೀಬೇಕು. ಮೆನ್ಷನ್ ದಿ ಫ್ಯಾಕ್ಟರ್ಸ್ ಅಂತ ಕೇಳಿದ್ರೆ, ಇಲ್ಲಿ ಹೌ ಅಂತ ಕೇಳಿದ್ರೆ ಹೇಗೆ ಸ್ಪೆಸಿಫಿಕ್ ಆಗಿ ಬರೀಬೇಕು ನೀವು. ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ನೀವು ಬರೀಬೇಕು. Okay, so this is about today's class. So if you have any doubt, you can ask me. So take that screenshot. So screenshot ಅನ್ನ ತಗೊಂಡು ಅದನ್ನ ಬರ್ಕೊಳ್ಳಿ. This is very important.
So okay, this is very important concept.